ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಜಿತ್ ಮಾತಾಡ್ತಾ ಇದ್ರಿ. ಸೊ ಹಲವು ವಿಷಯಗಳು ಹೊಸ ವಿಷಯಗಳು ಬೆಳಕಿಗೆ ಬರ್ತಾ ಇದೆ. ಹಲವಾರು ಜನ ಅಂದರೆ ಕೇವಲ ಜನಸಾಮಾನ್ಯರಲ್ಲ, ಅನೇಕ ಪ್ರತಿಷ್ಠಿತ ವ್ಯಕ್ತಿಗಳು ಕೂಡ ಕರೆ ಮಾಡಿ ನಾವು ಮಾತಾಡಬೇಕು ಅನ್ನುವಂಥ ವಿಷಯದ ಬಗ್ಗೆ ಹೇಳ್ತಿದ್ದಾರೆ. ಹುಬ್ಬಳ್ಳಿಯಿಂದ ನಂದಕುಮಾರ್ ನಾಯ್ಡು ಕರೆ ಮಾಡಿ ಅನೇಕ ವಿಷಯಗಳನ್ನು ಬಿಚ್ಚಿಟ್ಟರು. ರವಿ ಬೆಳಗೆರೆ ಅವರನ್ನು ಕಾಲೇಜು ದಿನಗಳಿಂದ ಕೂಡ ನೋಡಿದಂಥ ವ್ಯಕ್ತಿ ಮತ್ತು ಅವರ ಇತ್ತೀಚಿನ ಬೆಳವಣಿಗೆಗಳನ್ನು ಕೂಡ ಅತ್ಯಂತ ಹತ್ತಿರದಿಂದ ಗಮನಿಸಿದಂತಹ ವ್ಯಕ್ತಿ ವಿಜಯ್ ಅವರೇ. ಇಲ್ಲಿ ಏನಾಗಿದೆ, ನಂದಕುಮಾರ್ ನಾಯ್ಡು ಅವರ ಮಾತುಗಳನ್ನು ಕೇಳಿದಾಗ ಏನಿಸ್ತೀವಿ? ಅವ್ರೇನೋ ಹೇಳ್ಕೊಟ್ರು. ನಿಜ ಸರ್, ಅವರು ಕನ್ನಡಿ ತೋರಿಸ್ತಾ ಇದ್ದಾರೆ, ಎತ್ತಿ ಹಿಡಿದ್ರು ಕನ್ನಡಿನ ತೋರಿಸಿದ್ರು. ಏನು ಇವ್ರ ಮೇಲೆ ಏನಿದೆ ರವಿ ಬೆಳಗೆರೆ ಅವ್ರ ಮೇಲೆ ಅದನ್ನ ಕನ್ನಡಿಯಾಗಿ ತೋರಿಸಿದ್ದಾರೆ. ಈಗ ಏನಾಗಿದೆ, ಸುಮಾರು ನಮ್ಮ ಮನೆ ಕಡೆ ಅಂದರೆ ಕದರನಹಳ್ಳಿ ಏರಿಯಾ, ಬನಶಂಕರಿ ಏರಿಯಾ ಅದ್ರ ಕಡೆ ಕರೆಂಟ್ ತೆಗೆಸಿದ್ದಾರೆ ಬೇಕು ಅಂತ. ಯಾಕಂದರೆ ಕಾರ್ಯಕ್ರಮ ಬಂದ್ಬಿಡುತ್ತೆ, ಪ್ರಸಾರವಾಗ್ಬಿಡುತ್ತೆ ಅಂತ. ಅಫ್ಜಲ್ಪುರದಲ್ಲಿ ಕರೆಂಟ್ ಇಲ್ಲ. ಅಟ್ಲೀಸ್ಟ್ ಅಳಗ ತಿಳ್ಕೋಬೇಕು, ಇಡೀ ಭೀಮಾ ತೀರಕ್ಕೆ ಕತ್ತಲು ಮಾಡಕ್ಕೆ ಹೊರಟಿರೋದು ಇವರು. ಕರೆಕ್ಟ್ ಆಯ್ತಾ, ಬೆಳಕು ಮಾಡಕ್ಕೆ ಹೊರಟಿಲ್ಲ ಸರ್, ಮಾಡಕ್ಕೆ ಹೊರಟಿರೋದು. ಅಲ್ಲಲ್ಲ, ಹಂಗಲ್ಲ. ಇವತ್ತು ನೀವು ನಿಲ್ಲಿಸಿ, ಕರೆಂಟ್ ತೆಗೆದಿರೋದು ನೀವು ನಿಲ್ಲಿಸಿ, ಇದೇ ಸಿಡಿ ಮಾಡಿ ಮನೆಗೆ ನಾವೇ ಹಂಚ್ತೀವಿ ಸಿನಿಮಾದವ್ರು. ಯಾಕೆ ಗೊತ್ತಾ, ನೀವು ನಮ್ಮನ್ನ ಆಡ್ಕೊಂಡಿದ್ದೀರಲ್ಲ, ಇದು ಸಿಡಿ ಮಾಡಿ ಮನೆಗೆ ಕೊಡ್ತೀವಿ, ಫ್ರೀ ಶೋ ಮಾಡಿಬಿಡ್ತೀವಿ, ರೋಡಲ್ಲಿ ಬಿಡೋದಿಲ್ಲ. ಅದಲ್ಲ ಸಿದ್ದೇಗೌಡ್ರೆ, ನಿಮ್ದೇನು ಪ್ರಶ್ನೆ ಇದೆ? ಏನು ಸರ್, ನಿಜ ಅಲ್ವಾ ಸರ್? ಖಂಡಿತ. ಅಜಿತ್ ಹನುಮಕ್ನವ್ರಿಗೆ ಒಂದು ಪ್ರೀತಿಯಿಂದ ನೇರವಾದ ಪ್ರಶ್ನೆ. ಒಂದು ಮೂಲದ ಪ್ರಕಾರ ಆತ್ಮೀಯತೆಯಿಂದನೇ ಕೇಳ್ತಾ ಇದ್ದೀವಿ. ರವಿ ಬೆಳಗೆರೆ ಅವ್ರಿಗೆ ನಿಮ್ಮನ್ನು ಅಳಿಯ ಮಾಡ್ಕೊಬೇಕು ಅಂತ ತುಂಬ ಆಸೆ ಇತ್ತು. ನಂಬಲಾರ ಮೂಲಗಳಿಂದ ವಿಷಯ ಇದು. ಸರ್, ಇವತ್ತಿರ್ತೀವ, ನಾಳೆ ಸಾಯ್ತೀವ, ನಾಡ್ದು ಹೋಗ್ತೀವ, ಇವತ್ತು ನಿಮ್ದಾಗಿದ್ದು ಸಾಯ್ಬೇಕು ಸರ್. ಓಕೆ, ಏನಾಳೆ, ಓಕೆ, ಇವತ್ತು ನಿಮ್ದಾಗಿರ್ಬೇಕು, ಯಾರಿಗೂ ಹೊಟ್ಟೆ ಒರೆಸ್ಬಾರ್ದು, ಇನ್ನೊಬ್ಬರು ಮೋಸ ಮಾಡಬಾರ್ದು. ಸರ್, ಹಂಗೆ ನಿಮ್ಗೆ ಇದಿತ್ತು. ನೀವು ಹಲವಾರು ದಿನಗಳಲ್ಲಿ ನೋಡಿದ್ದೀರಾ, ನೀವು ಎಷ್ಟೋ ವಿಷಯಗಳನ್ನ ಹೇಳ್ಬೋದು. ಒಂದು ವರ್ಷ ಕೆಲಸ ಮಾಡಿ ವಿಜಯ್ ಅವ್ರು ಹೇಳಿದ್ರು, ಯಾರಿಗ ಫೋನ್ ಮಾಡಿ ಬನ್ನಿ ಹೇಳಿ ಅಂತ. ಅವ್ರ ಮನೆಗೆ ಹೋಗಿ ಹೇಳ್ತಾರೆ, ಅವ್ರ ಕಷ್ಟ ಸುಖನ ರವಿ ಬೆಳಗೆರೆ ಹಿಂಗೆ ಮಾಡೋನೆ ಅಂದ್ಬಿಟ್ಟು. ಚಾನಲಲ್ಲಿ ಒಂದು ವೇದಿಕೆ ಕೊಡಿ, ಒಂದು ವೇದಿಕೆ ಮಾಡಿ. ಇವನ ವಿರುದ್ಧ ಅನ್ನೋದಲ್ಲ, ಅವನ ಸಿಟ್ಟಿನ ವಿರುದ್ಧ ಅಂತಲ್ಲ, ಅವನ ಅನಾಚಾರಗಳ ವಿರುದ್ಧ ಮಾಡಿ ಒಂದು ಇದನ್ನು ಕೊಡಿ. ಅಲ್ಲ, ನಿಮ್ಮ ಪ್ರಶ್ನೆ ಏನು ಅವ್ರಿಗೀಗ? ನಮ್ಮ ಪ್ರಶ್ನೆ ಕೇಳಿದ್ವಲ್ಲ, ಅವ್ರು ನೇರವಾಗಿ ನೋಡಿರೋರು, ಎಷ್ಟೋ ನಿಜಗಳು ಅವ್ರಿಗೆ ಗೊತ್ತಿರೋದು. ತಾವು ಒಟ್ಟಿಗೆ ಕೆಲಸ ಮಾಡಿದ್ರಿ, ಶ್ರೀನಗರ ಕಿಟ್ಟು ಇರೋ ಜಾಗದಲ್ಲಿ ಎಕ್ಸ್ಪೀರಿಯನ್ಸ್ ತಾವು ಹೇಳಿ. ಏನು ನಿಮ್ಗೆ ಏನು ಹೇಳಿ. ತೀರಾ ವೈಯಕ್ತಿಕ ಪ್ರಶ್ನೆಗೆ ಬಂದ್ಬಿಟ್ರಿ ಸಿದ್ದೇಗೌಡ್ರೆ, ದಯವಿಟ್ಟು ವೈಯಕ್ತಿಕ ಪ್ರಶ್ನೆ ಅಂತಲ್ಲ ಸರ್, ಇದು ವೈಯಕ್ತಿಕ ಅನ್ನೋದಲ್ಲ, ಇದು ನಿಜ. ಅಲ್ಲ, ಅವ್ರು ಹೇಳಿ ಬರೀ ಇದು ನಿಜ, ಮಾತಾಡಿ ನೀವು. ನಾವ್ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಅವ್ರನ್ನ ಮಾಡ್ಕೋಬೇಡಿ ಅಂತ ಹೇಳ್ತಾ ಇಲ್ಲ, ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಬಿಟ್ಬಿಡಿ, ಆಗೋಯ್ತು. ಈಗ ಅವ್ರು ಮದುವೆ ಆಗಿದ್ದಾರೆ, ನೀವು ನೇರವಾಗಿ ನೋಡಿರೋರು, ಅವ್ರ ಕಚೇರಿ ಮುಗ್ದೋದ್ ಕತೆ ಅದು. ಮುಂದಿನ ಮಾತಾಡಿ. ನೋಡಿರೋರು ನೀವು ಹೇಳಿ, ನಿಮ್ಮ ಕಣ್ಮುಂದೆನೆ ಗೊತ್ತಿರೋಂಥ ವಿಚಾರಗಳು ಹೇಳಿ. ಅಲ್ಲ, ಅದು ಮುಗಿದು ಹೋಗಿರೋ ಆ ಕಥೆಯ ಬಗ್ಗೆ ಪರ್ಸನಲ್ ಬೇಡ, ತಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಪರ್ಸನಲ್ ಖಂಡಿತವಾಗ್ಲೂ ಬೇಡ. ಯಾಕೆ ಇನ್ನೊಬ್ಬರನ್ನ ಪರ್ಸನಲ್ ಆಗಿ ಮಾಡಿ. ನಾನು ಮತ್ತೆ ಬರಬೇಕಾಗಿರೋ ಪಾಯಿಂಟ್ ನಾನು ಆಶಾಲತಾ ಅವರು ಕೇಳಿದ್ದೆ ಅಂದರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಬಗ್ಗೆ. ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಿ ನಾನು ನನ್ನ ಅನ್ನವನ್ನು ದುಡಿಸಿಕೊಳ್ತೀನಿ ಅನ್ನುವಂಥ ಮನೋಭಾವನೆ ಏನಿದೆ, ಆ ಮನೋಭಾವನೆ ರವಿ ಬೆಳಗೆರೆ ಮಾಡಿದ್ರು ತಪ್ಪು, ಸಿದ್ದೇಗೌಡರು ಮಾಡಿದ್ರು ತಪ್ಪು, ಅಜಿತ್ ಹನುಮಕ್ನವ್ರು ಮಾಡಿದ್ರು ತಪ್ಪು, ಹಮೀದ್ ಪಳೆ ಮಾಡಿದ್ರು ತಪ್ಪು. ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿ ಹೆಣ್ಣು ಮಕ್ಕಳ ಶೀಲದ ವಿಷಯದ ಬಗ್ಗೆ ಬರೆಯುವಾಗ ಮೈಮೇಲೆ ಪ್ರಜ್ಞೆ ಇಟ್ಕೊಂಡು ಬರೀಬೇಕು ಅನ್ನೋದು ಈ ಪತ್ರಿಕೋದ್ಯಮ ನಮಗೆ ಕಲಿಸಿರುವಂಥ ಅತಿ ದೊಡ್ಡ ಪಾಠ. ಓಕೆ, ಅದರಲ್ಲೂ ಬಹಳ ಸರಳವಾಗಿ ಮಾತಾಡಕ್ಕೆ ಸಿಗೋರು ಅಂದರೆ ನಿಮ್ಮ ಫಿಲಮ್ ಲ್ಯಾಂಡಿನ ಜನ. ನಿಜ ನಿಜ. ಹೀರೋಯಿನ್ಗಳ ಬಗ್ಗೆ ಬಾಯಿಗೆ ಬಂದಂಗೆ ಬರೋದು ಕೂಡ ದಕ್ಕಿಸ್ಕೊಂಡು ಬಿಡ್ಬೋದು. ನಿಜ. ಅವ್ರು ತಿರುಗಿ ಬೀಳಲ್ಲ, ಮಾತಾಡಲ್ಲ, ಪತ್ರಕರ್ತರಿಗೆ ಹೆದರ್ತಾರೆ. ನಿಜ. ಇಂಥ ಮನೋಭಾವನೆಯನ್ನು ಮೊದಲಿಂದನೂ ವಿರೋಧಿಸ್ಕೊಂಡು ಬಂದಿದ್ದೀವಿ. ಖಂಡಿತವಾಗ್ಲೂ. ಇದಕ್ಕೆ ನೀವೇನು ಹೇಳ್ತಿರೋ ಗೊತ್ತಿಲ್ಲ. ನನಗೆ ಸ್ಪಷ್ಟವಾಗಿ ಗೊತ್ತಾಗೋದೇನೆಂದ್ರೆ, ನಾನು ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಿ ನನ್ನ ಮನೆಯ ಒಲೆಯನ್ನು ನಾನು ಉರಿಸ್ಕೊಳ್ತೀನಿ ಅನ್ನುವಂಥ ಮನೋಭಾವನೆ. ನಿಜ ನಿಜ ನಿಜ. ಈ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿ ನಮ್ಮ ಅನ್ನವನ್ನು ದುಡಿದುಕೊಳ್ಳಬೇಕಾದಂಥ ಯಾವುದೇ ಒತ್ತಡದಲ್ಲಿ ನಾವಿಲ್ಲ, ಅನಿವಾರ್ಯತೆಯೂ ನಮಗಿಲ್ಲ. ಅಂಥ ಪರಿಸ್ಥಿತಿ ಬಂದರೆ ಇನ್ನೇನಾದ್ರು ಕೆಲಸ ಮಾಡ್ಕೊಂಡು ಬದುಕ್ತೀವಪ್ಪ ನಾವು. ಒಬ್ಬರು ನಾಗೇಂದ್ರ ಅರಸ್ ಅಂತ ಒಬ್ರು ಲೈನಲ್ಲಿ ಇದ್ದಾರೆ, ಮಾತಾಡ್ಬೇಕಂತ ನಮಗೆ ಫೋನ್ ಮಾಡಿದ್ದಾರೆ. ನಾಗೇಂದ್ರ ಮಾತಾಡಿ. ಹಲೋ, ಹೇಳಿ ನಾಗೇಂದ್ರ ಅವರು. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ನಾನು ಇದು ಹಾಯ್ ಬೆಂಗಳೂರಲ್ಲಿ ಒಂದು 4 ತಿಂಗಳು ವರ್ಕ್ ಮಾಡಿದೆ ಸರ್, ಆಸ್ ಎಡಿಟರ್ ಆಗಿ. ಅಲ್ಲ, ಇದು ಕ್ರೈಮ್ ಡೈರಿ ವರ್ಕ್ ಮಾಡಿದೆ. ಅದರಲ್ಲಿ ನನ್ನ ಒಂದು ಬಹಳಷ್ಟು ಕೆಟ್ಟ ಎಕ್ಸ್ಪೀರಿಯನ್ಸ್ಗಳು ಆದವು ಅಲ್ಲಿ. ಯಾಕಂದ್ರೆ ಅಲ್ಲಿ ಕೆಲವು ಹೇಳಬಾರ್ದು, ಆಕ್ಚುಲಿ ಅವರು ಹೆಸರುಗಳ ಹೇಳಕ್ ಇಷ್ಟಪಡೋದಿಲ್ಲ. ಕೆಲವು ಆರ್ಟಿಸ್ಟ್, ಫಿಮೇಲ್ ಆರ್ಟಿಸ್ಟ್ ಅವರೆಲ್ಲ ಅಂದ್ರೆ ಇವರ ಒಂದು ಇದರಿಂದಾಗಿ ಮೋಸ್ಟ್ಲಿ ಬಂದಿದ್ದಾರೆ ಅಂತ ಅನ್ಸುತ್ತೆ. ನೀವೇನು ಹೇಳ್ಬೇಕು ಸ್ಪಷ್ಟವಾಗಿ ಹೇಳಿ, ನೀವೇನು ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ. ನೀವೇನು ಹೇಳಕ್ ಫೋನ್ ಮಾಡಿದ್ರೆ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಒಂದು ಹುಡುಗಿ ಪರಿಚಯ ಆಗಿದ್ದು ನಮ್ಗೆ. ಆಕೆ ಹೆಸರು ಹೇಳಲ್ಲ, ಆಕೆ ಹೇಳೋಳು
ಸರ್ ಈ ತರ ನಾನು ಹೇಳ್ದೆ ಅಲ್ಲ ರೀ ನಿಮ್ಗೆ ಒಳ್ಳೆ ಇದಿದೆಯಲ್ಲ, ಒಳ್ಳೆ ಪತ್ರಿಕೆ ಇದೆ, ನನ್ಗೆ ಅವಾಗ ಅಷ್ಟೊಂದು ಗೊತ್ತಿರ್ಲಿಲ್ಲ. ಅವಾಗ ಹೇಳೋ ಆಕೆ ಇಲ್ಲ ಸರ್ ಈ ರೀತಿ ತುಂಬಾ ಪ್ರಾಬ್ಲಮ್ಗಳಾಗ್ತವೆ ನಮ್ಗೆ, ಅಂದ್ರೆ ಬೇರೆ ರೀತಿ ಯೂಸ್ ಮಾಡ್ಕೊಂತ ಇದ್ರು ಹಾಗೆ ಹೀಗೆ ಅಂತ. ಆಮೇಲೆ ಇನ್ನೊಂದು ಏನಂದ್ರೆ ನಾನು ಹೇಳಕ್ ಇಷ್ಟಪಡೋದು ಅಂದ್ರೆ ಇವಾಗ ಏನು ನಮ್ಮ ಈ ಭೀಮಾ ತೀರದಲ್ಲಿಂದ ಅವರ ಒಂದು ಎಕ್ಸ್ಪೋಸ್ ಆಯ್ತು, ಅವರ ಕೆಲವು ನೆಗೆಟಿವ್ ಥಿಂಗ್ಸ್ ಎಲ್ಲ ಇದು ಮುಂಚೆಯಿಂದನೂ ಬಹಳಷ್ಟು ಸಿನಿಮಾಗಳಿಗೆ ಬರ್ತಾ ಇದ್ವು. ಆವಾಗ ಅಂದ್ರೆ ಇವಾಗ ಏನು ಈ ಒಗ್ಗಟ್ಟಿದೆ ಅದು ಮುಂಚೆನೆ ಇದ್ದಿದ್ರೆ ಈ ರೀತಿ ಇಷ್ಟೊಂದು ಮಟ್ಟಕ್ಕೆ ಬರೋ ಚಾನ್ಸ್ ಇರ್ತಿರ್ಲಿಲ್ಲ ಅಂತ ನನ್ನ ಒಂದು ಇದು. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಅವರು, ಥ್ಯಾಂಕ್ ಯು. ರಮೇಶ್, ಇದೆಲ್ಲ ಮಾತಾಡಿದಿರಿ, ನಾವು ಚರ್ಚೆ ಕೊನೆ ಹಂತಕ್ಕೆ ಬಂದಿದ್ದೀರಿ. ನೀವು ಈ ಚರ್ಚೆಯನ್ನು ನಂತರ ಭೀಮಾತಾರದ ವಿಚಾರಕ್ಕೆ ಹುಟ್ಟಿದ್ದ ಈ ವಿಚಾರ ಅನೇಕ ಸಮಸ್ಯೆಗಳನ್ನು ಉದ್ಭವಿಸ್ತಾ ಬಂತು, ಬೇರೆಯವ್ರ ವಿಚಾರ, ಪತ್ರಿಕೆ ವಿಚಾರ ಎಲ್ಲ ಬಂದಿದೆ. ತಾವೇನು ಹೇಳ್ತೀರಿ ಸರ್? ನಾನು ಒಂದೇ ಒಂದು ಹೇಳೋದು, ಮೊದಲ ಪಾಯಿಂಟ್ಗೆ ತಿರ್ಗಾ ಬರ್ತೀನಿ. ಅವರು ತುಂಬ ಫ್ರಸ್ಟ್ರೇಟೆಡ್ ನೆನ್ನೆ ಒಂದು ಮಾತು ಹೇಳಿದ್ರು, ಇದು ಸಿನಿಮಾ ರಂಗ ಕಂಟಿದ ರೋಗ ಅಂತ. ಅಂದರೆ ಕೃತಿ ಚೌರ್ಯ ಮಾಡೋದೆ, ನಾನು ಇದುವರೆಗೂ ನನ್ನ 25 ಕತೆ ಕದ್ಬಿಟ್ಟಿದ್ದಾರೆ, ಇದು 26ನೇದು ಅಂತ. ನಾನು 25 ಕತೆ ಕದ್ದಾಗ ಸುಮ್ಮನೆ ಇದ್ದವರು 26ನೇ ಕತೆ ಕದ್ದಾಗ ಸುಮ್ಮನೆ ಯಾಕೆ ನೀವು ಸುಮ್ಮನೆ ದೊಡ್ಡ ಅವಾಂತರ ಮಾಡಿದ್ರಿ ಅಲ್ವೇ? 25 ಕತೆ ಕದ್ದಾಗಲೂ ದೊಡ್ಡ ಮನುಷ್ಯರಾಗಿದ್ದವರು 26ನೇ ಕತೆ ಕದ್ದಾಗ ಯಾಕೆ ಸಣ್ಣವರಾದ್ರಿ ನೀವು ಅಲ್ವೇ? ನಿನ್ನೆವರೆಗೂ ನಿಮ್ಮ ಬಗ್ಗೆ ಎಲ್ಲರೂ ಗೌರವದಿಂದ ಮಾತಾಡಿದ್ವಿ, ಇವತ್ತು ಗೌರವ ಇದೆ ಇಲ್ಲ ಅಂತಲ್ಲ. ಗೌರವ ಬಗ್ಗೆ, ಅವ್ರ ವ್ಯಕ್ತಿತ್ವದ ಬಗ್ಗೆ, ಅವ್ರ ಸಾಧನೆ ಬಗ್ಗೆ ನಾವು ಗೌರವ ಇಟ್ಕೊಂಡಿರ್ತೀವಿ. ಆದರೆ ನಿಮ್ಮಲ್ಲಿರೋ ಸಣ್ಣತನವನ್ನು ತಂದು ತೋರಿಸಿದ್ರಲ್ಲ ನೀವು. ಎಲ್ಲೋ ಹುಡುಗ ಕೇಶಪ್ಪ ತಾಡೇಕರ್ ಅವ್ರ ಮಗ ಮಂಜು ಅವರು ನಮ್ಮ ತಂದೆಯವ್ರ ಹೆಸರನ್ನ ಕೆಟ್ಟದಾಗ ಬಳಸಿದ್ದೀರಾ ಅಂದಾಗ ಇಡೀ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ತೆಗಿತೀವಿ, ಕ್ಷಮಾಪಣೆ ಕೇಳ್ತೀವಿ ಅಂತ ಮೊದಲನೇ ದಿವಸ ಹೇಳಿದ್ರು, ಕೈ ಮುಗಿದು ಹೇಳಿದ್ರು ಅಲ್ವಾ? ಅಲ್ಲಿಗೆ ಮುಗಿಸ್ಬೇಕಾಗಿದ್ದಂಥ ದೊಡ್ಡ ವ್ಯಕ್ತಿ ಹಂಗಲ್ಲೋ ತಮ್ಮ, ಬರೀ ಹೆಸರು ತೆಗೆದ್ರೇನೋ ಕ್ಯಾರೆಕ್ಟರ್ ತೆಗಬೇಕು, ಸಿನಿಮಾ ನಿಲ್ಲಿಸ್ಬೇಕು ಅನ್ನೋ ಮಟ್ಟಕ್ಕೆ ನೀವು ಮಾತಾಡ್ತೀರಾ ಅಂತಂದರೆ ನಿಮ್ಮನ್ನು ಯಾವ ರೀತಿ ದೊಡ್ಡ ಮನುಷ್ಯರು ಅನ್ನೋದು ನಾವು ಅಲ್ವಾ? ನನಗದು ಬೇಜಾರಾಗಿದ್ದು. ಆಮೇಲೆ ಕೂತ್ಕೊಂಡು 40 ಲಕ್ಷ ರೂಪಾಯಿ ಕೊಟ್ಬಿಡಿ ಆ ಫ್ಯಾಮಿಲಿಗೆ ಅಂತಂದರೆ, ಇವತ್ತು 40 ಲಕ್ಷ ರೂಪಾಯಿ ಕೊಡೋ ಮಟ್ಟದಲ್ಲಿ ಅಣಜಿ ನಾಗರಾಜ್ ಅವ್ರು ಇದ್ದಾರೆ. ಹೋಗಲಿ, ಆ ಸಿನಿಮಾ ಸಕ್ಸಸ್ಫುಲ್ಲಾಗಿ ಓಡೋಕ್ಕೆ ಸಹಾಯ ಮಾಡಿ ಜೊತೆ ನಿಂತ್ಬಿಟ್ಟು ಅಣಜಿ ನಿನಗೆ ತೊಂದರೆ ಆಗಿದೆ ನಾನು ನಿಂತ್ಕೋತೀನಿ ಬಾ. ಒಬ್ರು ನಮ್ಮ ಜೊತೆ ನಾಗರಾಜ್ ಅನ್ನೋರು ಮತ್ತೊಬ್ರು ಫೋನ್ ಮಾಡಿದ್ರು, ಅವ್ರ ಹತ್ರ ಮಾತಾಡಿ. ನಾಗರಾಜ್ ಅವ್ರೆ ಮಾತಾಡಿ, ಏನು ಹೇಳ್ಬೇಕು ಅನ್ಕೊಂಡಿದ್ರಿ? ಸರ್ ನಾಗರಾಜ್ ಹೇಳಿ. ಸರ್ ಏನಿಲ್ಲ, ರವಿ ಬೆಳಗೆರೆ ಅವರು ಹೇಳ್ತಾರೆ ಚಂದಪ್ಪ ಹರಿಜನ್ ಯಾರಿಗೂ ಗೊತ್ತಿಲ್ಲ ಅಂತ. ಚಂದಪ್ಪ ಹರಿಜನ್ ಬೆಂಗಳೂರಲ್ಲಿ ರೌಡಿಗಳ ಮನೆಗೆಲ್ಲ ಬಂದಿದ್ದಾನೆ. ಹೆಂಗೆ ಅಂತ ಕೇಳ್ಕೊಳ್ಳಿ. ಅವರು ಗುಲ್ಬರ್ಗ ಜೈಲಲ್ಲಿ ಇದ್ದಾಗ ಬೆಂಗಳೂರು ರೌಡಿಗಳೆಲ್ಲ ಗುಲ್ಬರ್ಗ ಜೈಲಲ್ಲಿ ಇದ್ರು. ಬೆಂಗಳೂರಲ್ಲಿ 24 ಜನನ್ನ ಕೆಂಪಯ್ಯ ಅವರು ಅರೆಸ್ಟ್ ಮಾಡಿದಾಗ ಚಂದಪ್ಪ ಹರಿಜನ್ ಜೈಲಲ್ಲಿದ್ದ. ಅಲ್ಲಿಂದ ಪರಿಚಯ ಆಗಿ ಇಲ್ಲಿ ಬಂದಿದ್ದ ಅವನು. ಓ, ತಾವು ಸಿಸಿಬಿ ಇನ್ಸ್ಪೆಕ್ಟರ್ ನಾಗರಾಜ್ ಮಾತಾಡ್ತಾ ಇದ್ದೀರಿ? ಹೌದೌದು ಹೇಳಿ. ಓಕೆ, ಮಾತಾಡಿ. ಇಲ್ಲಿ ಇವನು ರವಿ ಬೆಳಗೆರೆ ಬರೀ ರೀಲ್ ಬಿಡೋದು ಇವನು. ಇವನು ಮಾಂಸದ ಮನೆ ಅಂತ ಬೆಂಗಳೂರಲ್ಲಿ ಬರಿತಾ ಇದ್ದ. ಬಾರ್ದು ಇಡೀ ಸೂಳೆ ಮನೆಗಳಲ್ಲಿ ಯಾರ ಮನೆಯಲ್ಲೂ ಬಿಟ್ಟಿಲ್ಲ ಇವನು. ಇವನಿಗೆ ಆ ಕರ್ಮನೆ ಕಾಡ್ತೈತೆ ಇವನಿಗೆ. ಎಲ್ಲಾ ಸೂಳೆ ಮನೆಗಳಲ್ಲೂ ಇವನು ರೋಲ್ ಕಾಲ್ ಮಾಡೋನು ಇವನು. ಆ ದುಡ್ಡಲ್ಲೇ ಇವನು ಹೆಚ್ಚು ಮೆರೆದು ಇಷ್ಟು ಇದು ಮಾಡ್ತಾ ಇದ್ದಾನೆ. ಇವನು ಒಳ್ಳೆಯವನಲ್ಲ ಇವನು. ಇವನ್ನ ಯಾರು ಇದುವರೆಗೂ ಟಾರ್ಗೆಟೇ ಮಾಡಿಲ್ಲ. ಏನ್ ಇವನು ಅಲ್ಕ ಕೆಲಸ ಮಾಡ, ಒಂದಿನ ಎಂತವರೆಗೂ ಕೆಟ್ಟ ಗಳಿಗೆ ಬರುತ್ತೆ. ಒಳ್ಳೆಯವರು ಹಾಲು ಕುಡ್ದಾರೆ ಬದುಕೋದ್ ಕಷ್ಟ, ವಿಷ ಕುಡ್ದಾರೆಲ್ಲ ಬದುಕ್ತಾರೆ ಅಂದ್ರೆ ಇವನೇ ಒಬ್ಬ ಎಕ್ಸಾಂಪಲ್. ಇವನಂತೂ ಒಳ್ಳೆಯವನಂತೂ ಅಲ್ಲ ಸರ್ ಸಮಾಜಕ್ಕೆ. ಇವನು ಬರ್ದಿದ್ದಾನಲ್ಲ, ನಾನು ಯಾರು ಮುರ್ಗಿ ಪಾಯಸ್ನ ಫಸ್ಟ್ ಬರ್ದೆ, ರಾಜೇಂದ್ರನ್ ಬರ್ದೆ, ಬಲರಾಮನ್ ಬರ್ದೆ ಅಂತ ಹೇಳ್ತಾನೆ. ಎಲ್ಲಾರು ಸತ್ತೋಗಿದ್ದಾರೆ ಸರ್ ಚಂದಪ್ಪ ಹರಿಜನ್ ನಿಂದ. ಇವನ್ ಯಾರು ಬರ್ದಿರೋರು ಒಬ್ರು ಉಳ್ದಿಲ್ಲ ಇದುವರೆಗೂ. ಸೋಮ, ಡೆಡ್ಲಿ ಸೋಮ ಅಂತ ಅವನೊಬ್ಬ ಚಿಕ್ಕ ಹುಡುಗ ಸರ್, ಕಾಲೇಜ್ ಹುಡುಗ. ಅವನ್ನ ಡೆಡ್ಲಿ ಸೋಮ ಅಂತ ಮಾಡಿ ಒಂದ್ ದೊಡ್ಡ ಹೈಲೈಟ್ ಮಾಡಿ ಕೊನೆಗೆ ಇವತ್ತು ಅವನು ಒಳ್ಳೆ ಫೋಟೋ ಆಗ್ಬಿಟ್ಟ ಅವನು ಗೋಡೆ ಮೇಲೆ. ಇದಕ್ ಕಾರಣ ಇವನು ಈ 420 ನನ್ ಮಗ. ಅವನಿಗಿಂತ ಬೆಂಗಳೂರಲ್ಲಿ 100 ಜನ ದೊಡ್ಡ ದೊಡ್ಡ ರೌಡಿಗಳಿದ್ರು, ಅವ್ರನ್ನ ಯಾರು ಮುಟ್ಲಿಲ್ಲ. ಇವನೇ ಎಲ್ಲಾರನು ಹಾಳು ಮಾಡಿ ಬಿಸಾಕ್ಬಿಟ್ಟ ಬೆಂಗಳೂರಲ್ಲಿ. ಇವನೇನ್ ಮಾಡ್ತಾನೆ ಅದೇ ದೊಡ್ಡ ಇದು ಅಂತ. ಪೊಲೀಸ್ ಆಫೀಸರ್ಸ್ನೆಲ್ಲ ಇದ್ ಮಾಡ್ಕೊಳೋದು, ಎಲ್ಲಾರ್ಗು ಇದು ಮಾಡಿ ಇವನು 420 ಕೆಲಸ ಮಾಡ್ಕೊಂಡು, ಇವನು ಒಳ್ಳೆ ಕೆಲಸ ಮಾಡ್ಕೊಂಡಿದ್ದು, ಒಳ್ಳೆ ಬರವಣಿಗೆಗಾರ ಆಗಿದ್ರೆ ಅದಕ್ಕೆ ಸಂತೋಷ. ಇವನು ಸುಳ್ಳ್ಯಾರ ಮನೆಯಲ್ಲೆಲ್ಲ ರೋಲ್ ಕಾಲ್ ಮಾಡ್ಕೊಂಡು ಇವನು ಮಾಡೋದು ಅಲ್ಕ ಕೆಲಸ. ಕೊನೆಗೆ ಈ ಫಿಲಮ್ ಲ್ಯಾಂಡ್ ಅಲ್ಲಿ ಇರೋರೆಲ್ಲಾನು ಅಣ್ಣ 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 ಅಂತ ಅವನ ಕಾಲಿಡಿತಾರೆ 3 ದಿವಸದಿಂದ. ನಿನ್ನೆ ಎಲ್ಲ ಮೊನ್ನೆಯಿಂದ ನೋಡ್ತಾ ಇದ್ರು, TV 9 ಅಲ್ಲಿ ಬರ್ತಾ ಇದೆ, ಅಣ್ಣ ಅಣ್ಣ ಅಂತಾರೆ ಎಲ್ಲಾರು. ಅಣ್ಣ ಅನ್ಸ್ಕೊಳ್ಳೋಂತ ಯೋಗ್ಯತೆ ಏನಿದೆ ಇವನಿಗೆ? ಲೋಪರ್ ನನ್ ಮಗ ಇವನು. ಇಲಾಖೆ ಅಣ್ಣ ಪಕ್ಕದಲ್ಲಿ ಕೂತ್ಕೊಂಡು ಮೊನ್ನೆ TV 9 ಅಲ್ಲಿ ಅಣ್ಣ ಹಂಗಲ್ಲ ಅಣ್ಣ ಹಿಂಗಲ್ಲ ಅಣ್ಣ ಅಂತ ಕೇಳ್ತಾರೆ.
ಯಾಕೆ ಇದು ಇವರು ಅಷ್ಟೊಂದು ಪ್ಲೀಸ್ ಮಾಡ್ತಾರೆ? ಇವ್ರೇನ್ ತಪ್ಪು ಮಾಡಿದ್ದಾರೆ? ಅವನು ಅಲ್ಕ ನನ್ನ ಮಗ, ಅವನು ಇವ್ರ ಹತ್ರ ಪ್ಲೀಸ್ ಮಾಡ್ಬೇಕು. ಅವನು ದೊಡ್ಡ ಲಾಡ್ ತರ ಇವತ್ತೂ ಎಲ್ಲಾ ಟಿವಿಲೂ ಮಾತಾಡ್ತಾನೆ. ಅವನೇ ಎಲ್ಲಾ ಇದ್ರಲ್ಲೂ ಏನ್ ಹೇಳ್ತಾನೆ, ಏನ್ ಎಲ್ಲದಕ್ಕೂ ಒಪ್ಪಂತಾನೆ. ಕೊನೆಗೆ ಅವನ್ ಮಾತಾಡಿದೆ ದೊಡ್ಡದು, ಅವನು ದೊಡ್ಡ ವೇದಾಂತಿ ತರ ಹೇಳ್ತಾನೆ. ಓಕೆ ನಾಗರಾಜ್, ಓಕೆ, ಥ್ಯಾಂಕ್ ಯು. ಇನ್ನೊಬ್ರು ಶರತ್ ಅನ್ನೋರು ಮತ್ತೆ ಕರೆ ಮಾಡಿದ್ದಾರೆ. ಇವ್ರ ಪರಿಚಯನೂ ಆಗಿಲ್ಲ. ಶರತ್ ಮಾತಾಡಿ. ಶರತ್ ನಮಸ್ಕಾರ ಸರ್. ನಮಸ್ತೆ ಶರತ್ ಅವ್ರು, ಹೇಳಿ. ಸರ್, ನಾನು ಪ್ರಾಣಿದಯ ಸಂಘದ ಹಿರಿಯ ವ್ಯವಸ್ಥಾಪಕನಾಗಿದ್ದೆ. ಹೇಳಿ 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 ಶರತ್. ಬೆಂಗಳೂರು ನಗರದಲ್ಲಿ. ಅವಾಗ ಇವ್ರ ಮನೇಲಿ ಇವ್ರ ಸ್ಕೂಲಲ್ಲಿ ಅಕ್ರಮ ವನ್ಯಜೀವಿ ಇದೆ ಅಂತ ಮೆಸೇಜ್ ಬಂದಿತ್ತು. ಹೋಗಿದ್ವಿ ರೈಡ್ ಮಾಡೋದಕ್ಕೆ. ಅದೇನಾಗಿತ್ತು, ಅವರು ಲೇಬರರ್ಸ್ ವರ್ಕ್ ಮಾಡೋವಾಗ ಈ ಆಮೆಗಳನ್ನ ಯೂಶಲಿ ಮರಳು ಒಳಗಡೆ ಹೋಗ್ಬಿಟ್ಟಿರುತ್ತೆ, ಅದನ್ನ ಕಲ್ಲು ಹಾಕಿ ಮುಚ್ಚಿಬಿಟ್ಟಿದ್ರು. ಆಮೆ ಇರೋದೇ ಗೊತ್ತಿಲ್ಲ ಅವ್ರಿಗೆ, ಅದು ಸತ್ತೋಗ್ಬಿಟ್ಟು. ಪ್ಲಸ್ ಒಂದು ಕೋತಿ ಬೇರೆ, ಅದಕ್ಕೆ ಇದು ವೈನ್ ಮತ್ತೆ ಇದು ಆಲ್ಕೋಹಾಲ್ ಕೊಡ್ತಾ ಇದ್ರು ಅಂತ ಮೆಸೇಜ್ ಇತ್ತು. ನಾವು ಹೋದಾಗ ಏನ್ ಮಾಡಿದ್ರು, ಇವ್ರಿಗೆ ಮೆಸೇಜ್ ಗೊತ್ತಾಗಿ ಇವ್ರ ಆ ಕೋತಿನ ರಿಲೀಸ್ ಮಾಡ್ಬಿಟ್ಟು ಆ ರೋಡಲ್ಲಿರೋ 40 ಜನಕ್ಕೆ ಕಚ್ಬಿಟ್ಟಿತ್ತು ಆ ಕೋತಿ. ಅವಾಗ ನಾವು ಅದಕ್ಕೆ ಅಂತ ಹೋಗಿದ್ವಿ. ಅದನ್ನ ಅವರು ಯೂಸ್ ಮಾಡ್ಕೊಂಡು ನಾವು ರೈಡ್ ಮಾಡಕ್ ಬಂದಿದೀವಿ ಅಂತ ಹೇಳಿ ಅವ್ರು ಅದನ್ನ ನಮ್ ವಿರುದ್ಧ ಒಂದು 2 ಶೀಟ್ ಬರ್ದ್ಬಿಟ್ಟಿದ್ರು. ಈ ತರ ಪರಿಸರವಾದಿಗಳು ಪ್ಲಾಸ್ಟಿಕ್ ಬುಟ್ಟಿ ತಗೊಂಡ್ ಬರ್ತಾರೆ, ಅದರಲ್ಲಿ ಪರಿಸರವಾದಿಗಳು ಪ್ಲಾಸ್ಟಿಕ್ ನ ಯೂಸ್ ಮಾಡ್ತಾರೆ ಅಂತ ಇಷ್ಟುದ್ದ ಬರ್ತಿದ್ರು ಸರ್, 2 ಪೇಜ್. ರೈಟ್, ಓಕೆ, ಥ್ಯಾಂಕ್ ಯು ಶರತ್, ಥ್ಯಾಂಕ್ ಯು. ಓಕೆ, ರೈಟ್. ರಮೇಶ್ ಹೇಳ್ತಾ ಇದ್ರಿ, ಮತ್ತೆ ಮಾತಾಡಿ. ಮಲ್ಕೊಂಡವ್ರು ಮಾತಾಡಿ. ಕೇಳಿ ರಮೇಶ್, ಏನು ಕೇಳಬೇಕು ಅನ್ಕೊಂಡ್ರೆ? ಮಲ್ಕೊಂಡವ್ರೆ. ಈಗ ಕೊನೆಯದಾಗಿ ನಿಮ್ಮ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ರವಿ ಬೆಳಗೆರೆ ಅವರೆಲ್ಲ ಮೊದಲೇ ನಾವೇ ಪ್ರಕಟಿಸಿದ್ವಿ ಅಂತ ಹೇಳಿದ್ರಿ. ನೀವು ಏನೇನು ಕೊಟ್ಟಿದ್ರಿ ಅವರಿಗೆ? ಏನು ಪೇಪರ್ಗಳು ಕೊಟ್ಟಿದ್ರಾ, ಬರೀ ಫೋಟೋಗಳು ಕೊಟ್ಟಿದ್ರಾ, ಏನು ಕೊಟ್ಟಿದ್ರಿ? ಸಿಂದಗಿ ತಾಲೂಕು ಸರ್, ಸಿಂದಗಿ ತಾಲೂಕಿನ ದೇವ್ರನಾವದಿ ಒಳಗೆ ಬೆಳಗ್ಗೆ ಬಸ್ಸಿನೊಳಗೆ ಸರ್ 4 ಮರ್ಡರ್ ಅದು ಸರ್. ಬೆಳಗ್ಗೆ ಆ ಇಡೀ ಆ ಮರ್ಡರ್ ಫೋಟೋಗಳನ್ನು ನಾನು ಅವಾಗ ರೀಲ್ ಇದ್ದು ಸರ್, ಅವಾಗ ಡಿಜಿಟಲ್ ಇದ್ದಿಲ್ಲ. ಅವಾಗ ಒಂದು ರೀಲ್ ಎಲ್ಲ ಫೋಟೋಗ್ರಫಿ ತೆಗೆದು ನನ್ನ ಕಡೆ ಇಟ್ಕೊಂಡಿದ್ದೆ ಸರ್. ಆವಾಗ ಇಷ್ಟು ಮಾಧ್ಯಮ ಇದು ಇದ್ದಿಲ್ಲ ಸರ್. ಅವಾಗ ರವಿ ಬೆಳಗೆರೆ ಅವರು ಸಾಯಂಕಾಲ 7 ಗಂಟೆಗೆ ನಮ್ಮಲ್ಲಿ ಆಲ್ಮೇಲೆ ಲಿಮಿಟ್ಸ್ದಾಗ ಬಂದರು ಸರ್, ಆ ಫೋಟೋ ಸಂಗ್ರಹ ಸಲುವಾಗಿ. ಆ ಮರ್ಡರ್ದು ಅವು ಎಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ದಾಗ ಇನ್ನೂ ಇದನ್ನು ಆಗಿದ್ದಿಲ್ಲ ಸರ್. ಅದಕ್ಕೂ ಮುಂಚಿತ ನಾನು ಮಾಡ್ಕೊಂಡಿದ್ದೆ ಸರ್. ಅದಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡು ಆ ಫೋಟೋಗಳು ಬೇಕು ಪ್ರಕಟಿಸ್ತೀನಿ ಅಂತ, ನೈಜ ಸುದ್ದಿ ಪ್ರಕಟಿಸಿದ್ರೆ ಮಾತ್ರ ಇದು ಕೊಡ್ತೀನಿ, ಆ ರೀಲ್ ಕೊಡ್ತೀವಿ ಅಂತ ಹೇಳಿ ಒಂದು ಕಂಡೀಷನ್ ಮಾಡಿದ್ರು ಸರ್. ಈ ಕಂಡೀಷನ್ ಮಾಡೋ ಟೈಮ್ ಅದ್ರೊಳಗೆ ಸರ್, ಇದು ರಾಂಪುರ ಅಂತ ಬರ್ತದೆ ಸರ್. ರಾಂಪುರ, ಸಿಂದಗಿ ತಾಲೂಕು ರಾಂಪುರ. ಅಲ್ಲಿ ಗುತ್ತೇದಾರದಂಥ ಒಂದು ಡಾಬಾ ಇದೆ. ಆ ಡಾಬಾದಲ್ಲಿ ಕಂಡೀಷನ್ವಾಗಿ ನೈಜವಾಗಿ ಸುದ್ದಿ ಬರೆದ್ರೆ ಮಾತ್ರ ಆ ಫೋಟೋಗಳು ಕೊಡ್ತೀವಿ ಅಂತೇಳಿ ಒಂದು ಕಂಡೀಷನ್ ಮಾಡಿ ಸರ್. ಈ ಕಂಡೀಷನ್ ಮಾಡುವಾಗ ನಮ್ಮ ಇಂಡಿ ಶಾಸಕ ರವಿಕಾಂತ್ ಪಾಟೀಲ್ ಅವರ ಸೋದರ ಸಿದ್ದು ಪಾಟೀಲ್ ಅವರು, ದಿವಂಗತ ಆರ್ ಡಿ ಕಲಾವಂತ್ ಅವರು, ನಾವು ಸೇರಿ ಡಾಬಾದಲ್ಲಿ ಅಲ್ಲಿ ಕುಳಿತು ಆ ರೀಲನ್ನು ಅವ್ರು ಕೊಟ್ಟಿರು ಸರ್. ಕೊಟ್ಟಾಗ ಆ ಸುದ್ದಿ ಪ್ರಕಟಿಸೋದು ಸದ್ಯಕ್ಕೆ ಅದು ನೈಜ ಸುದ್ದಿ ಬರಲಿಲ್ಲ ಸರ್. ಅದು ಹೀಗೆ ನಾವು ಏನು ಅದನ್ನು ಮಾಡಿದ್ದೆಲ್ಲ ಅದೆಲ್ಲ ಇದು ಮಾಡಿದೆ ಸರ್. ಈ ರೀತಿ ಕೊಟ್ಟಿದ್ದಕ್ಕೆ ನಾನಾ ಥರ ಮಲ್ಗೊಂಡವ್ರೆ ಒಂದು ಭಾಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿರೋದು. ಹೇಳಿ ಸರ್. ಚಂದಪ್ಪ ಹರಿಜನ ನಾನು ತಿಳ್ಕೊಂಡಿರೋ ಪ್ರಕಾರ ಒಬ್ಬ ದಡ್ಡ, ಎಸ್, ಆದರೆ ಶಕ್ತಿವಂತ. ಸಿಟ್ಟಿಗೆ ಬಿದ್ದರೆ ಯಾರನ್ನಾರು ಏನಾರು ಮಾಡಬಲ್ಲೆ. ಆಮೇಲೆ ಸ್ವಾಭಿಮಾನಿ. ಸ್ವಾಭಿಮಾನಿ ಚಂದಪ್ಪ ಬಂದಾಗ ಅಲ್ಲ ಒಂದು ನಿಮಿಷ, ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಚಂದಪ್ಪ ಯಾರನ್ನೂ ಉಳಿಸ್ತಿದ್ರು. ಆದರೆ ಚಂದಪ್ಪನ ಸುಮಾರು ಜನ ದುರ್ಬಳಕೆ ಮಾಡ್ಕೊಂಡಿದ್ರು, ಮಿಸ್ಯೂಸ್ ಮಾಡ್ಕೊಂಡ್ರು. ಯಾರು ಮಾಡ್ಕೊಂಡ್ರು? ಮಧ್ಯಮ ಸರ್. ಯಾರು ಮಾಡ್ಕೊಂಡ್ರು? ರವಿ ಬೆಳಗೆರೆ ಸರ್. ಯಾವ ರೀತಿ ಈ ಮಟ್ಟಕ್ಕೆ ಅವ್ರು ತಂದಕ್ಕೆ ಅದೇ ಕಾರಣ ಸರ್. ಮೊನ್ನೆ ನಿಮ್ಮ ಇದಕ್ಕೆ ಒಂದು ಉದಾಹರಣೆ ಸರ್, ಎತ್ತಿ ಕಟ್ಟೋದು ಸರ್. ದಮ್ಮಿದ್ರೆ ಇಂಡಿಗೆ ಬರಲಿ ರವಿಕಾಂತ್ ಪಾಟೀಲ್, ಅದೇ ಬರೋದಲ್ಲ ಸರ್. ಈಗ ಚಂದಪ್ಪ ಇದು ಈ ಸದ್ಯ ಕೇಸಪ್ಪನ ಮಗಳು ಪುತ್ರಂ ಸೌಕರ್ಯ ಮರ್ಡರ್ ಮಾಡ್ಲಿಕ್ಕೆ ಇದು ಹಾಕೇಳತ್ತೇಳಿ ಏನು ಮಾಡತ್ತಾರೆ ಸರ್. ಇದೇ ರೀತಿ ಬೆಳೆಸಿದೆ ಸರ್. ಅದು ಒಬ್ಬರು ವೈಮನಸ್ಸು ಬರೋದು ಇದು ಮಾಡಿದ್ರು ಸರ್. ಅದಕ್ಕೆ ಎತ್ತಿ ಕಟ್ಟಿ ಸರ್. ಅದಕ್ಕೆ ಇವತ್ತು ಚಂದಪ್ಪನವರ ಅಥವಾ ಕೇಶಪ್ಪನವರ ಈ ಸಂಬಂಧಿಕರಿಗೆಲ್ಲ ಎತ್ಕಟ್ಟರ ಇನ್ಫಾರ್ಮೇಷನ್ ನಮಗೆ ಬಂದಿದೆ. ಏನು ಇನ್ಫಾರ್ಮೇಷನ್ನು? ನಾನು ಇನ್ನೊಂದು 2-3 ದಿವಸದಲ್ಲಿ ನಿಮ್ಮನ್ನು ಕಾಣೋದಕ್ಕೆ ನಿಮ್ಮ ಊರಿಗೆ ಬರ್ತಾ ಇದ್ದೀನಿ, ಆ ಸಿನಿಮಾದ ವಿರುದ್ಧ ನಾನು ನಿಂತ್ಕೋತಾ ಇದ್ದೀನಿ, ನೀವು ನನಗೆ ಸಹಾಯ ಮಾಡಬೇಕು ಅಂತ ರಹಸ್ಯ ಫೋನ್ಗಳು ಮಾತಾಡಿಕೊಂಡು ಇನ್ನು 2-3 ದಿನದಲ್ಲಿ ಹೋಗೋ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲ, ಒಪ್ಕೊಂಡ್ರಿ ಸರ್. ಈಗ ಅದಕ್ಕೆ ಅವರು ಇದು ಕೊಟ್ಟಿರೋಕ್ಕೆ ನಿಮ್ಮ ಇದು ಫಿಲಿಂ ಪ್ರಕಾರ ನಾ ಕೇಳ್ತೀನಿ ಸರ್. ನಮ್ಮ ಜನರಿಗೆ ಆ ತಪ್ಪ ಕಲ್ಪನೆಗೆ ಏನೋ ಇದೆ ಅಲ್ಲ ಅವರಿಗೆ, ಖಂಡಿತ ಅದು ನೀವು ಮುಗಿದಿಲ್ಲ ಸರ್. ನಾವು ಕಟ್ ಮಾಡ್ಬಿಟ್ಟಿದ್ವಿ ಬೇಡ ಅಂತ.
ನಿಮ್ಮ ಪರವಾಗಿ ನಮ್ಮ ಸಮುದಾಯಕ್ಕೆ ನಾ ಕೇಳ್ಕೊತೀನಿ ಸರ್. ಅಯ್ಯೋ ಧನ್ಯವಾದಗಳು, ತುಂಬಾ ಖುಷಿ. ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲ, ಈಗ ಒಂದು ಹೊಸ ಲೇಟೆಸ್ಟ್ ಇನ್ಫಾರ್ಮೇಶನ್ ಮತ್ತೆ ಉದ್ಭವಿಸ್ತಾರೆ ಅದಕ್ಕೆ ಚಂದಪ್ಪನವರ ಸಂಬಂಧಿಕರಿಗೆ ಮಿಕ್ಕಿದವರಿಗೆ ಫೋನ್ಗಳು ಹೋಗಿದೆ. ಏನು, ನಾನು ಬರ್ತಾ ಇದ್ದೀನಿ, ನೀವು ಬಂದ ತಕ್ಷಣ ನನಗೆ ಹೆಲ್ಪ್ ಮಾಡಿ ಹೇಳಿದ್ರೆ ನಮಗೆಲ್ಲ ದೊಡ್ಡ ಸಹಾಯ ಆಗುತ್ತೆ ನನಗೆ ಅಂತ. ಯಾಕೆ ತಿರ್ಗಾ ಒಂದಷ್ಟು ಎಣ್ಣೆಗಳು ಉರುಳಿಸಿ ಒದೆ ಬೀಳ್ಬೋದು ಈ ಸರಿ ಅನಿಸ್ತದೆ ನನಗಂತೂ. ಹಾಂ, ಇಲ್ಲ ಬಿದ್ದಾಗಲೇ ಗೊತ್ತಾಗೋದು. ಈ ಸರಿ ಒದೆ ಬೀಳ್ಬೋದು ಅನಿಸ್ತದೆ ಖಂಡಿತ. ರೈಟ್ ಸರ್, ಇನ್ನೊಂದು ವಿಚಾರ ದಯವಿಟ್ಟು. ಗಾಂಧಿ ಬಜಾರಲ್ಲಿ ಮೊನ್ನೆ ಅವರು BBC ಬುಕ್ ಸೆಂಟರ್ ಅಂತ ಒಂದು ಸ್ಟಾಲ್ ಓಪನ್ ಮಾಡಿದ್ರು, BBC ಬುಕ್ ಸೆಂಟರ್ ಅಂತ. ಅಲ್ಲಿ 4 ದಿವಸ ಇವರು ರೆಡ್ ಕಾರ್ಪೆಟ್ ಹಾಕಿ VIP ಬರೋದಕ್ಕೋಸ್ಕರ ಅಲ್ಲಿ ಇವರೇ ಗಲಾಟೆ ಮಾಡಿಸಿ ನಮ್ಮ ಇಲ್ಲ ನಮ್ಮ ಮಂತ್ರಿವರಿಯರು ಒಬ್ರು ಇದ್ದಾರೆ ಅದರಲ್ಲಿ. ಅಲ್ಲಿನ ಸಂಪರ್ಕಗಳನ್ನ ಬಳಸ್ಕೊಂಡು ಅಲ್ಲಿನ ರೋಡನ್ನೆಲ್ಲ ಇದನ್ನು ಮಾಡಿಸಿ ಡೆಮಾಲೇಷನ್ ಮಾಡ್ತೀವಿ ಅಂತ ಎಲ್ಲ ಇವರೇ ಮಾಡಿದ್ದು. ಅಲ್ಲಿನ ಜನಗಳನ್ನ ಓಡಿಸ್ಬಿಟ್ಟು ಆ 4 ದಿನ ಕಾರ್ಯಕ್ರಮ ಮಾಡಿಕೊಂಡು ಇವರೇ ತಿರ್ಗಾ ಪ್ರತಿಭಟನೆ ಕುಂತ್ಕೊಂತಾರೆ. ಪ್ರತಿಭಟನೆ ಕುಂತ್ಕೊಳ್ಳೋರು ಇವರೇ, ಅಲ್ಲಿಂದ ಇವ್ರನ್ನ ಕಿತ್ತ ಒಗಿಬೇಕು ಅನ್ನೋರು ಇವರೇ, ತಿರ್ಗಾ ಇವರೇ ಅಲ್ಲಿ ಇದನ್ನು ಮಾಡ್ಕೊಳ್ಳೋರು. ಜನಗಳು ಸ್ವಲ್ಪ ಎಚ್ಚೆತ್ಕೊಬೇಕು, ಏನು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನೋಡ್ಬಿಟ್ಟು ಅಲ್ಲಿರೋ ಟಮಾಟೋಲಿ ಎತ್ತಿ ಮಕ್ಕದ ಮೇಲೆ ಬಾರಿಸ್ಬೇಕು ಅಂಗಡಿ ಇದ್ರ. ಆ ಅಂಗಡಿ ಮಾಡಿರೋ ಉದ್ದೇಶನೂ ಇನ್ನೇನಿಲ್ಲ, ಅವ್ರಿಗೆ ಟೈಮ್ ಪಾಸ್. ಗಾಂಧಿ ಬಜಾರಲ್ಲಿ ಬರೋ ಹೆಣ್ಮಕ್ಳು ಇವರು. ನಾವು ಮಾತಾಡಿ ನಮ್ಮ ಬಗ್ಗೆ ನಿಮಗೂ ಬೇಜಾರಾಗ್ಬಿಡ್ದು ಇದೆಲ್ಲ ಹೇಳ್ತಾ ಇದ್ರೆ. ಎಚ್ಚೆತ್ಕೊಳ್ಳಿ ಇದು ಮಾಡಿ ಅಷ್ಟೇ. ನಿಮ್ಮ ಮನೆ ಹೆಣ್ಮಕ್ಳು ನಿಮಗೆ ಮುಖ್ಯ. ನಿಮ್ಮ ಮನೆ ಹೆಣ್ಮಕ್ಳನ್ನ ಕಾಪಾಡ್ಕೋಬೇಕಾಗಿರೋ ನೀವು ಕಾಪಾಡ್ಕೊಳ್ಳಿ. ರೈಟ್. ಆಶಾಲತಾ ಅವರು ನಿಮ್ಮ ಲಾಸ್ಟ್ ವರ್ಡ್ ಏನು, ಕೊನೆಯದಾಗ ಏನು ಹೇಳ್ತೀರಿ? ಲಾಸ್ಟಲ್ಲಿ ಹೇಳಬೇಕು ಅಂದರೆ, ನಮ್ಮ ಸಿನಿಮಾ ರಂಗದವರು ಹೆಣ್ಮಕ್ಳು ಧೈರ್ಯವಾಗಿರಬೇಕು, ಧೈರ್ಯವಾಗಿ ಮುಂದೆ ಬಂದು ಮಾತಾಡಬೇಕು, ಅವ್ರಿಗೇನೇನು ಅನ್ಯಾಯ ಆಗಿದೆ ಅಂತ ಹೇಳಬೇಕು ಅಂತ ನಾನು ಕೇಳ್ಕೊತೀನಿ. ಹಿಂದೆ ಇದ್ದರೆ ಏನೂ ಪ್ರಯೋಜನ ಆಗಲ್ಲ. ಅವ್ನು ಬರಿತಾನೇ ಇರ್ತಾನೆ, ನಾವು ಅಳ್ತಾನೇ ಇರ್ತೀವಿ. ಅಳಬಾರ್ದು, ಧೈರ್ಯವಾಗಿ ನಿಂತ್ಕೊಂಡು ಎಲ್ಲದಕ್ಕೂ ಮುಂದೆ ಬಂದು ನಿಂತ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಇನ್ನು ನನಗೇನು ಭಯ ಇಲ್ಲ ಸರ್. ಅವ್ನು ನಾನು ಕೆಟ್ಟ ಕೆಲಸ ಮಾಡ್ತೀನಿ ಅಂತ ಬರೆದ್ರು ನಾನು ಹೆದರೋಲ್ಲ. ಏಕೆ, ನಾನು ದೇವ್ರಿಗೆ ಹೆದರೋಳು ಅಷ್ಟೇ. ಓಕೆ ಮೇಡಮ್, ನೀವು ಒಳಗೊಂಡವ್ರು ಏನು ಹೇಳ್ತೀರಿ ಕೊನೆಯದಾಗಿ ರವಿ ಅವರಿಗೆ? ಯಾರು ಏನು ಸಹಾಯ ಮಾಡಿರ್ತಾರಲ್ಲ ಅದಕ್ಕೆ ಆ ಸೌಜನ್ಯಕ್ಕೆ ಕೆಲವೊಂದು ವರದಿ ಆಗ್ಬೋದು, ಫೋಟೋ ಆಗ್ಬೋದು, ಕೆಲವೊಂದು ಏನೇನೇ ಮಾಡ್ಬೋದು, ಸಹಾಯ ಮಾಡ್ಬೋದು. ಆ ಸೌಜನ್ಯ ಅಂತ ಅವ್ನು ಏನ್ಬಿಟ್ರಲ್ಲ, ಸಮಯ ಸಾಧಕ ಆಗಬಾರ್ದು ಹೊರತಾಗಿ ಸಮಯ ನಮ್ಮ ಪಡ್ಕೊಂಡಿದ್ದು ಅದು ದುರುಪಯೋಗ ಅಷ್ಟೇ. ರೈಟ್. ಸಿನಿಮಾದವ್ರಿಗೆ ಏನು ಹೇಳ್ತೀರಿ ನೀವು ಈ ಚಿತ್ರದ ಬಗ್ಗೆ, ಭೀಮಾ ತೀರದವರಿಗೆ, ನಿಮ್ಮ ಊರಿನ ಜನಕ್ಕೆ? ಈ ಸಿನಿಮಾದಲ್ಲಿ ಅವರು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ರು ಸರ್. ಅವರು ಎಲ್ಲದಕ್ಕಿಂತ ಮೊದಲು ವಿಜಯ್ ಅವ್ರು ಏನು ಹೇಳ್ತೀರಿ? ಸಿನಿಮಾ ನೋಡಿ ಅಂತೀರಿ ಅವ್ರಿಗೆ, ಜನಕ್ಕೆ? ಖಂಡಿತಲ್ಲೂ ಸಿನಿಮಾ ನೋಡಿ. ನಮಗೆ ಸಿನಿಮಾ ಓಡೋದಕ್ಕಿಂತ ಹೆಚ್ಚಾಗಿ ಒಂದೇ ಒಂದು ವಿಷಯ ಹೇಳಕ್ಕೆ ಹೊರಟಿದ್ವಿ, ಎಲ್ರಿಗೂ ಒಳ್ಳೇದಾಗಲಿ ಭೀಮಾ ತೀರದಲ್ಲಿ ಅಂತ. ಥ್ಯಾಂಕ್ ಯು. ರೈಟ್. ರಮೇಶ್, ನಿಮ್ಮ ಅಷ್ಟೇ. ನಾನು ಹೇಳೋದು ಒಂದೇ ಒಂದು ಸಲ, ಈ ಭೀಮಾ ತೀರದ ಬಗ್ಗೆ ಏನೇನು ತಪ್ಪು ಕಲ್ಪನೆಗಳಿದ್ದಾವೆ. ಒಂದು ಅಂದ್ಕೊಳ್ಳಿ, ಚಂದಪ್ಪ ಹರಿಜನ ಅನ್ನೋ ಅಂತ ಏನು ಒಬ್ಬ ನಾಯಕರಿದ್ರು, ಅವ್ರು ನಿಜವಾಗ್ಲೂ ನಿಮ್ಮ ನಾಯಕರು ಅಂತ ಏನಂತಿದ್ದೀರಾ ಅದೇ ನಾಯಕತ್ವನ ನಾವು ಬಿಂಬಿಸಿದ್ದೀವಿ. ಇನ್ನೊಬ್ಬ ಚಂದಪ್ಪ ಹುಟ್ಟಬಾರ್ದು, ಅಲ್ಲಿರೋ ಜನಕ್ಕೆ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಸಿನಿಮಾ ಮೂಲಕ ನಾವು ಹೇಳ್ತಾ ಇರೋ ಕತೆ. ಇದಕ್ಕೆ ದಯವಿಟ್ಟು ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೊಬೇಡಿ. ನೀವು ಒಂದು ಸಲ ಸಿನಿಮಾ ನೋಡಿ, ನಿಮಗೇನೇ ತೊಂದರೆ ಇದ್ದರೂ, ಏನೇ ಭಿನ್ನಾಭಿಪ್ರಾಯಗಳಿದ್ರು ಅದನ್ನು ಸಿನಿಮಾ ತಂಡದ ಮೂಲಕ ನೀವು ಪರ್ಚೇಸ್ಕೊಳ್ಳಿ ಅಥವಾ ಚರ್ಚೆಗೆ ಬನ್ನಿ. ನಾವು ಎಲ್ಲವನ್ನೂ ಕರೆಕ್ಟ್ ಮಾಡ್ತೀವಿ. ನಾವಿರೋದು ನಮ್ಮ ಸಿನಿಮಾ ಮೂಲಕ ಜವಾಬ್ದಾರಿಗಳನ್ನು, ಸಂದೇಶಗಳನ್ನ ತಿಳಿಸೋಕೆ, ಅದನ್ನು ಯಾವಾಗಲೂ ಮಾಡ್ತಾನೆ ಇರ್ತೀವಿ. ರೈಟ್. ಸಿದ್ದೇಗೌಡ್ರೆ, ದುನಿಯಾ ವಿಜಯವರು ತೋರಿಸ್ತಂಥ ಒಂದು ಧೈರ್ಯನ ಪವರ್ ಸ್ಟಾರ್ ಅಂತ ಏನು ಅನ್ಸ್ಕೊಂಡವ್ರೆ, ಚಾಲೆಂಜಿಂಗ್ ಸ್ಟಾರ್ ಅಂತ ಅನ್ಸ್ಕೊಂಡವ್ರೆ. ಸುದೀಪ್ ಅವ್ರಿಗೇನೋ ಸ್ಟಾರ್ ಹೇಳ್ತಾರೆ. ಈ ಎಲ್ಲ ಸ್ಟಾರ್ಗಳು ಸಿನಿಮಾದಲ್ಲಿ ಟಾಟಾ ಸುಮಾ ಬೂಸ್ಟ್ ಮಾಡ್ತಾರೆ, 10 ಜನ ರೌಡಿಗಳು ಹೊಡಿತಾರೆ. ಇವನಂತ ಒಬ್ಬ ಓಳ ನೋಡಿಯೋಕ್ಕಾಗ್ತಾ ಇಲ್ವಲ್ಲ, ಧೈರ್ಯ ತಗೊಳ್ಳಿ. ನಿಮ್ಮ ಅಭಿಮಾನಿಗಳು ಏನು ಮಾಡ್ತೀರಾ? ಇವನು ಅದು ಒಂದಿದೆ, ಸ್ವಲ್ಪ ಎಚ್ಚೆತ್ಕೊಂಡು ಒಂದು ಇದನ್ನು ಮಾಡ್ಕೊಳ್ಳಿ. ಯಾರಿಗೂ ಏನು ಎದುರಿಸ್ಬೇಕಾಗಿಲ್ಲ. ದುನಿಯಾ ವಿಜಯವರು ಈ ಇದಕ್ಕೆ ಸ್ವಲ್ಪ ಸಂಪೂರ್ಣವಾಗಿ ಸ್ವಲ್ಪ ಇದನ್ನು ಮಾಡಿದ್ದಾರೆ. ಚಿತ್ರರಂಗ ದುನಿಯಾ ವಿಜಯವ್ರಿಗೂ ಸಪೋರ್ಟ್ ಆಗಿರಬೇಕು. ವಿಜಯವರು ಇವಾಗ ಏನು ಮಾಡ್ಕೊಂಡಿದ್ದಾರೆ ಅದನ್ನು ಮುಂದಕ್ಕೂ ಹೋರಾಟ ಮಾಡ್ಕೊಂಡು. ಆಮೇಲೆ ಪತ್ರಿಕೆ ಅನ್ನೋದು ರವಿ ಬೆಳಗೆರೆಗೆ ಉಟ್ಬಿಟ್ಟೈತೆ ಅನ್ನೋ ಥರ ಇದೆ. ನಾವು ಬರೆದಿರೋದು ಕೇವಲ 120 ಸಂಚಿಕೆ ಒಳಗೆ ಬರೆದಿರೋದು, ಅವ್ರ ಬಗ್ಗೆ ಬರೆದಿರೋದು 7 ಸಂಚಿಕೆ ಮಾತ್ರ. ಇದುವರೆಗೂ ಏನು ಬರ್ತಿದ್ದೀವಿ, ಇನ್ನು ಮುಂದಕ್ಕೆ ಏನು ನಾವು ವಸ್ತು ದಾಖಲೆ ಇವು ಹೇಳಿದ್ರೇ ನಾವು ಬರೆಯೋದು. ಯಾರಾದರೂ ಇದ್ದರೂ ನಮಗೂ ಕಳಿಸಿ, ಚಾನಲ್ವರೆಗೂ ಕಳಿಸಿ, ಎಲ್ಲ ಕಳಿಸಿ. ಇದುವರೆಗೂ ನಾವೇನು ಮಾಡಿದ್ದೀವಿ ಅನ್ನೋದನ್ನ ಇನ್ನು ಒಂದು 2-3 ದಿವಸದಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಪುಸ್ತಕ ಮಾಡ್ತಾಯಿದ್ದೀವಿ. ಏನು ಪುಸ್ತಕ ಅದು? ಏನು ಪುಸ್ತಕ? 7 ಸಂಚಿಕೆಯಲ್ಲಿ ಎಲ್ಲರಿಗೂ ನಮಗೆ ರವಿ ಬೆಳಗೆರೆ ಬಗ್ಗೆ ಮೊದಲು ಬರೆದವ್ರು ನಾವು. ಫಸ್ಟು 2010ರಲ್ಲಿ ನಾವು ಬರೆದಿದ್ದು. ಯಶೋಮತಿ ಇದು ಫೋಟೋ ಹಾಕ್ದವ್ರು ನಾವು. ಅವ್ರು ಇದನ್ನು ಬರ್ತೀವಿ ನಾವು. ಒಂದು ಕ್ಯಾಸೆಟ್ ಕೊಟ್ಟರೆ ಅವ್ರು ಹಾಕಿಲ್ಲ, ಇವತ್ತು ಹಾಕ್ತಾರೋ ಗೊತ್ತಿಲ್ಲ. ಅವ್ರ ಮಗು ಯಶೋಮತಿ ಮಗು, ನಿಮ್ಮಪ್ಪ ಯಾರು ಅಂದರೆ ರವಿ ಬೆಳಗೆರೆ ಅಂತ ಹೇಳೋ CD ಕೊಟ್ಟಿದ್ದೀವಿ. ನಿಮ್ಮಪ್ಪನ ಪತ್ರಿಕೆ ಯಾವುದು ಅಂದರೆ ನಮ್ಮಪ್ಪನ ದಾಯಿ ಬೆಂಗಳೂರು ಅನ್ನೋ CD ಕೊಟ್ಟಿದ್ದೀವಿ. ಇವತ್ತು ಕೊಡ್ಬೋದು, ಇಲ್ಲ ಯಾವತ್ತು ತೋರಿಸ್ಲಿ ಅವರು.
ರವಿ ಬೆಳಗೆರೆ ಬಗ್ಗೆ ನಾವು ಬರೆದಂಥ ಅಷ್ಟು ವಿಷಯಗಳನ್ನ ಒಂದು ಸಂಗ್ರಹವಾಗಿ ಸಂಚಿಕೆಯಾಗಿ ಒಂದು ಇದನ್ನು ಮಾಡ್ತೀವಿ. ಅವ್ನು ಏನು ಮಾಡಿದ್ದಾನೆ ಅನ್ನೋದನ್ನ ಈ ಪುಸ್ತಕದ ಮುಖಾಂತರ ಒಂದು ದಾಖಲೆಯಾಗಿ ಒಬ್ಬರಿಂದ ಒಬ್ಬರು ತಲುಪಿ ಅವ್ನು ಏನು ಅಂತ ತಿಳ್ಕೊಳ್ಳೋ ಉದ್ದೇಶ ಅಷ್ಟೇ. ರೈಟ್ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ ರಮೇಶ್ ಮಲ್ಗೊಂಡವರೇ ಮತ್ತು ವಿಜಯ್ ಮತ್ತು ಸಿದ್ದೇಗೌಡರೇ, ಆಶಾಲತಾ ಅವರೇ, ಅಣಜಿಯವರು, ಅವ್ರಿಗೆ ಎಲ್ರಿಗೂ ಕೂಡ ಧನ್ಯವಾದ. ನಮ್ಮ ಜೊತೆ ಭೀಮಾ ತೀರದ ಬಗ್ಗೆ ಮಾತಾಡೋದಕ್ಕೆ ಬಂದು ವಿಷಯ ಬಹಳಷ್ಟು ವಿಸ್ತಾರವಾಗಿ ಚರ್ಚೆ ಆಯಿತು. ಎಲ್ರಿಗೂ ಕೂಡ ಧನ್ಯವಾದ, ಎಲ್ಲ ಅತಿಥಿಗಳಿಗೂ ಧನ್ಯವಾದ. ಥ್ಯಾಂಕ್ ಯು. ರೈಟ್, ಅಜಿತ್ ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸು. ಅಜಿತ್, ನಿಮಗೂ ಥ್ಯಾಂಕ್ ಯು, ಅನೇಕ ವಿಚಾರ ಹಂಚಿಕೊಂಡ್ರಿ. ನಮ್ಮ ಇವತ್ತಿನ ಜುಗಲ್ಬಂದಿ ಇದಿಷ್ಟು. ಬಹಳ ಭೀಮಾ ತೀರದ ಒಂದು ಚಿತ್ರದ ನಂತರ ಹುಟ್ಟುಕೊಂಡ ವಿವಾದದ ಆಳ ಅಗಲ ವಿಸ್ತಾರ ಬಹಳ ದೊಡ್ಡದಾಗಿದೆ. ನೀವು ಇದನ್ನೆಲ್ಲ ಚರ್ಚೆಯಲ್ಲಿ ಗಮನಿಸಿದ್ರಿ. ಇದರ ಬಗ್ಗೆ ಅನೇಕ ಜನ ದೂರವಾಣಿ ಕರೆ ಮಾಡಿ ನಮ್ಮ ಚಾನಲ್ಗೂ ಕೂಡ ಮಾತಾಡೋದಕ್ಕೆ ಬಯಸ್ತಾ ಇದ್ದಾರೆ. ಅನೇಕ ಜನ ನಮ್ಮ ಜೊತೆ ಅತಿಥಿಗಳು ಮಾತಾಡಿದ್ದಾರೆ. ಇನ್ನೂ ಬಹಳಷ್ಟು ಜನ ಮಾತಾಡೋದಕ್ಕೆ ಬಂದಿದ್ದರು, ಅವಕಾಶ ಆಗಿಲ್ಲ. ಮುಂದೆ ಬಹುಶಃ ನಿಮ್ಮದೇ ಆದ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು. ಆಶಾಲತಾ ಅವರು ಕೂಡ ಹೇಳಿದರು, ಚಿತ್ರರಂಗ ಕೂಡ ಅಷ್ಟೇ, ಚಿತ್ರರಂಗದಲ್ಲಿ ಒಬ್ಬರ ಮುಖ ಒಬ್ಬರು ನೋಡೋ ಸ್ಥಿತಿಯಲ್ಲಿಲ್ಲ. ಬಹುಶಃ ಇನ್ನಾದರೂ ನೀವೆಲ್ಲ ಆದರೆ ಹೀಗೆಲ್ಲ ಅಂದರೆ ಒಗ್ಗಟ್ಟಾಗಿ ಒಂದಾಗಿದ್ದರೆ, ಬಹುಶಃ ನಿಮ್ಮಲ್ಲಿ ಒಂದು ಸಂಘಟನೆ ನಿಮ್ಮಲ್ಲಿ ಸ್ಟ್ರಾಂಗ್ ಆಗಿದ್ದರೆ, ಒಬ್ಬರ ಕಾಲು ಒಬ್ಬರು ಎಳೆಯೋದು ಬಿಟ್ಬಿಟ್ರೆ, ನಿಮ್ಮಲ್ಲಿ ನೀವು ಒಬ್ಬರೊಬ್ಬರು ಸಹಾಯ ಮಾಡೋದು ನಿಂತರೆ ಬಹುಶಃ ಯಾರೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆನಂತರ ಬಂದು ಯಾರ್ಯಾರ ಮೇಲೆ ಬಗ್ಗೆ ಮಾತಾಡುವಂಥ ಅಗತ್ಯನೂ ಕೂಡ ಬರೋದಿಲ್ಲ. ಸೊ ಹಾಗಾಗಿ ನಿಮ್ಮಲ್ಲಿ ಇಲ್ಲದೆ ಇರೋ ಸಮಸ್ಯೆಯನ್ನು ಬೇರೆಯವರು ಎನ್ಕ್ಯಾಶ್ ಮಾಡ್ಕೋತಾರೆ ಅಷ್ಟೇ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಒನ್ಸ್ ಅಗೇನ್. ಇದಿಷ್ಟು ಇವತ್ತಿನ ಜುಗಲ್ಬಂದಿ. ನಾನು ಮತ್ತೆ ಭೇಟಿಯಾಗೋಣ. ಕ್ಷಣಕ್ಷಣ ಸುದ್ದಿಯಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.